ಗುಡ್ ಮಾರ್ನಿಂಗ್. ಇವತ್ತು ಬಂದು ಮಂಗಳವಾರ, ಸೊ ಬೆಳಗ್ಗೆ ಪೂಜೆ ಮಾಡಿಲ್ಲ. ಯಾಕಂದರೆ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಕಬೋರ್ಡ್ ಒಂದು ಕ್ಲೀನ್ ಮಾಡ್ಕೊಬೇಕು. ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಕಿಟಕಿ, ಟಿ ವಿ, ಸೋಫಾ, ದಿವಾನ ಮತ್ತು ಟಿ ವಿ ಸ್ಟ್ಯಾಂಡು ಇದಿಷ್ಟು ಇವತ್ತು ಒರೆಸ್ಕೋಬೇಕು. ಸೊ ನಮ್ಮ ಮನೆಯವರು ನೈಟ್ ಬಂದು ಫ್ಯಾನ್ ಒರೆಸ್ಕೊಡ್ತಾರೆ. ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸಾಯಂಕಾಲದಷ್ಟು ಕ್ಲೀನ್ ಮಾಡಿಕೊಂಡು ನಾನು ರೆಡಿಯಾಗಿ ಫುಲ್ ಆಲ್ಮೋಸ್ಟ್ ಫ್ಯಾನ್ ಒಂದು ಬಿಟ್ಟು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಸೊ ಆಮೇಲೆ ಸಂಜೆ ನಮ್ಮಮ್ಮ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರೆ. ಸೊ ಇವತ್ತು ಚಕ್ಲಿ ನಿಪ್ಪೋಟೆಲ್ಲ ಮಾಡೋಣ ಅಂತ ಅಂದ್ಕೊಂಡು, ಸೊ ಗುರುವಾರ ಇದ್ದಿದ್ದು ಪ್ಲ್ಯಾನು, ಬೇಡ ಇನ್ನೂ ಏನೇನೋ ತಿಂಡಿ ಮಾಡೋಣ, ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಚಕ್ಲಿ ನಿಪ್ಪೋಟೆಲ್ಲ ಮಾಡಿಟ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್, ಇರುತ್ತೆ. ಸೊ ಅದಕ್ಕೆ ನಿಪ್ಪೊಟ್ಟು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನು ಅಂತ ಗೊತ್ತಿಲ್ಲ, ಪಟ್ಟಂತ ಎಲ್ಲ ಕೆಲಸ ಮುಗಿಸ್ಬೇಕು ಸಾಯಂಕಾಲ ಅಷ್ಟಲ್ಲಿ ನಾನು. ಸೊ ಬನ್ನಿ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ. ವಿಡಿಯೋ ಕೂಡ ಇನ್ನೂ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿ ಕಬೋರ್ಡ್ ಕೂಡ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಆಮೇಲೆ ದಿವಾನ ಮತ್ತು ಟಿ ವಿ ಸ್ಟ್ಯಾಂಡು, ಸೋಫಾ ಇದು ಮೂರು ಒರೆಸ್ಕೊಂಡ್ಬಿಟ್ಟೆ. ಸೊ ಮಧ್ಯಾಹ್ನ ಹಂಗೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಡು ಹಾಗೆ ಫ್ರೆಶ್ ಅಪ್ ಆದರೆ ಆಯಿತು ಅಂದ್ಕೊಂಡು ಈಗ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಹಬ್ಬಕ್ಕೆ ಒಂದು ಸ್ವಲ್ಪ ಐಟಮ್ ಬೇಕಿತ್ತು. ಸೊ ಅದೆಲ್ಲ ಆರ್ಡ್ರ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಏನು ಅಂದರೆ ತುಪ್ಪ ಹಾಕ್ಕೊಂಡಿದ್ದೀನಿ, 1 kg ತುಪ್ಪ. ಆಮೇಲೆ ಇಲ್ಲಿ ಆಲೂಗಡ್ಡೆ ಏನಾದರೂ ಮಸಾಲೆ ಸಾರು ಮಾಡಿದ್ರೆ ಬೇಕಾಗುತ್ತೆ ಅಂತ ನಮ್ಮ ಮನೆಯವರು ಒಂದು ವಾರದಿಂದ ಕೇಳ್ತಾಯಿದ್ರು ಫ್ರೆಂಡ್ಸ್, ಮಾಜಾ ಬುಕ್ ಮಾಡಿಕೊಡು ಅಂದ್ಕೊಂಡು. ಸೊ ಫೈನಲಿ ಇವತ್ತು ಬುಕ್ ಮಾಡಿದ್ದೀನಿ. ತೆಂಗಿನಕಾಯಿ ಒಂದು, ಆಮೇಲೆ ಎಳ್ಳು ಫ್ರೆಂಡ್ಸ್, ಬಿಳಿ ಎಳ್ಳು, ಹಾಲು, ಹಾಗೆ ಹೆಸರುಬೇಳೆ, ಇದು ಕಪ್ಪೆಳ್ಳು, ಅಷ್ಟೇ. ಇದಿಷ್ಟೇ ಫ್ರೆಂಡ್ಸ್, ಇದಿಷ್ಟು ಆರ್ಡ್ರ್ ಹಾಕಿದ್ದೆ. ಸೊ ಎಳ್ಳೆಣ್ಣಕ್ಕೆ ಅಂದರೆ ಎಳ್ಳುಂಡೆ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಅಡುಗೆಗಳು ಮಾಡಬೇಕಲ್ಲ ಫ್ರೆಂಡ್ಸ್, ಚಕ್ಲಿ ನಿಪ್ಪೊಟ್ಟೆಲ್ಲ ಸ್ಟಾರ್ಟ್ ಅಲ್ಲ. ಸೊ ಫೈನಲಿ ಹಾಕ್ಕೊಂಡಿದ್ದೀನಿ. ಮೇನಾಗಿ ಹಾಕಿದ್ದು ತುಪ್ಪಕ್ಕೆ, ಆದರೆ ಇನ್ನೂ ಏನೇನು ಬೇಕೋ ಹಾಗೆ ಹಾಕ್ಕೊಂಬಿಟ್ಟೆ. ಸೊ ಬನ್ನಿ ನೋಡೋಣ, ಇದಿಷ್ಟು ಎತ್ತಿಕ್ಬಿಟ್ಟು ಈಗ ಒಂದು ಸ್ವಲ್ಪ ಮನೆ ಕೆಲಸ ಇದೆ, ಅದನ್ನು ಮುಗಿಸಿಬಿಟ್ಟು ಪಟ್ಟಂತ ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಈಗ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಕೆಲಸ ಇತ್ತು ಅಂದ್ಕೊಂಡು. ಈಗ ಪೂಜೆ ಮಾಡಬೇಕು. ಇವತ್ತು ಬಂದು ಷಷ್ಠಿ ಇದೆ ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ನಮ್ಮಮ್ಮ ಇವತ್ತು ಸಾಯಂಕಾಲದಿಂದನೇ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಂದ್ರಲ್ಲ. ಸೊ ಹಾಗಾಗಿ ಬೆಳಗ್ಗೆಯಿಂದ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ಫ್ಯಾನ್ ಒಂದು ಪೆಂಡಿಂಗ್ ಇದೆ ಅಷ್ಟೇ. ವೀಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಇನ್ನು ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು. ಅದು ಬೇರೆ ಭಾನುವಾರದ್ದು ಸೋಮವಾರದ್ದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ, ಸ್ಟೋರೇಜ್ ಬೇರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದೆರಡು ವೀಡಿಯೋನು ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ 5 ಗಂಟೆ ಆಗಿರೋದ್ರಿಂದ ಫಸ್ಟ್ ಈಗ ಪೂಜೆ ಮಾಡಿಬಿಡ್ಬೇಕು. ಮನೆಯೆಲ್ಲ ನೀಟಾಗಿದೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಗಸಗಸೆ ಪಾಯಸಕ್ಕೆ ರೆಡಿ ಮಾಡ್ತೀನಿ. ಮೊನ್ನೆ ಮಾಡಿದ್ನಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಹೋಗಿದೆ. ಸೊ ಮತ್ತೆ ಮಾಡು ಅಂತಂದರು. ಸೊ ಗಸಗಸೆ ಪಾಯಸ ಕುಡಿದ್ರೆ ನೈಟ್ ಹೊತ್ತು ಒಳ್ಳೆ ನಿದ್ದೆ ಬರುತ್ತೆ ಅಂತಂತಾರೆ. ಸೊ ನಮ್ಮ ಮನೆಯವರು ಅವ್ರಿಗೆ ನಿದ್ದೆ ಕಡಿಮೆ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೊಂದು ಅರ್ಧ ಅವರ್ ಅವ್ರು ಬಂದುಬಿಡ್ತಾರೆ. ಅಷ್ಟರಲ್ಲಿ ಪೂಜೆನೂ ಮುಗಿಸಿ ನಾನು ಗಸಗಸೆ ಪಾಯಸಕ್ಕೂ ರೆಡಿ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು. ಸೊ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ಆದಷ್ಟು ಕೆಲಸ ಮುಗಿಸಿ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಅವ್ರು ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಗಸಗಸೆ ಪಾಯಸ ಕಂಟಿನ್ಯೂ ಮಾಡ್ತೀನಿ. ಸಿಗ್ತಾನೆ ಹೊರಗಡೆ ಕೆಲಸ ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಸೊ ಈಗ ಮಿಷಿನ್ಗೆ ಹೋಗಬೇಕು ಅಂತ ಇದ್ದೀವಿ. ಸೊ ದೋಸೆಗೆ ನೆನೆ ಹಾಕಿದ್ದೆ ಬೆಳಗ್ಗೆ. ಸೊ ಹಾಗೆ ರಾಗಿನೂ ಇದೆ, ರಾಗಿನೂ ಹಾಕ್ಸ್ಕೊಂಬಂದಬೇಕು. ಸೊ ಅದಕ್ಕೆ ಎರಡಕ್ಕೂ ಹೋಗೋಣ ಅಂತಂದಿದ್ದಾರೆ ನಮ್ಮ ಮನೆಯವರು. ಸೊ ಈಗ ಬನ್ನಿ ಅವ್ರು ಬಂದಿದ ತಕ್ಷಣ ಹೋಗಿ ರಾಗಿ ಹಾಕ್ಸ್ಕೊಂಬಂದು ಆಮೇಲೆ ನಿಪ್ಪೊಟ್ಟಿಗೆ ನಮ್ಮಮ್ಮ ನೆನ್ಸೋದಕ್ಕೆ ಹೇಳಿದರು. ನಿಪ್ಪೊಟ್ಟು ನನಗೆ ಮಾಡೋಕ್ಕೆ ಬರಲ್ಲ. ಸೊ ನಮ್ಮಮ್ಮ ನಿಪ್ಪೊಟ್ಟು ಮಾಡ್ತಾರೆ, ಅವ್ರು ನೆನ್ಸೋಕ್ಕೆ ಹೇಳಿದರು, ಅದನ್ನೆಲ್ಲ ನೆನೆಸಿದ್ದೀನಿ. ಸೊ ರಾಗಿ ಮಿಷಿನ್ಗೆ ಹೋಗಿ ಬಂದುಬಿಟ್ಟು ನಾನು ಚಕ್ಲಿಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಚಕ್ಲಿಗೆ ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮನೆಯಲ್ಲಿ ರಾಗಿ ಇತ್ತು. ನಮ್ಮ ಮನೆಯವರು ಹಾಗೆ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಹಾಕ್ಸ್ಕೊಂಬಂದ್ಬೇಡ ಅಂತ ಅಂದರು. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಒಂದು 6:30 ಆಗಿದೆ. ಸೊ ಬೆಳಕು ನೋಡಿ ಇನ್ನೂ ಎಷ್ಟಿದೆ. ಸೊ ಫೈನಲಿ ಮಿಷಿನ್ಗೆ ಹೋಗಿ ರಾಗಿನೂ ಎಲ್ಲ ಕ್ಲೀನ್ ಮಾಡಿಸಿ ಅದನ್ನು ಹಾಕ್ಸ್ಕೊಂಡು, ಹಾಗೆ ದೋಸೆ ಹಸಿಟ್ಟಿಗೆ ನೆನೆಸಿದೆ ಬೆಳಗ್ಗೆ. ಸೊ ಅದಕ್ಕೆ ದೋಸೆನೂ ಹಾಕ್ಸ್ಕೊಂಡು ರಾಗಿ ಹಸಿಟ್ಟು ಹಾಕ್ಸ್ಕೊಂಡಿದ್ದೀನಿ. ನೋಡಿ ಇಷ್ಟ ಆಗಿದೆ. ದೋಸೆ ಹಸಿಟ್ಟಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು, ಕಡಿಮೆನೇ ಹಾಕ್ಬಿಟ್ಟಿದ್ದೀನಿ. ಪರವಾಗಿಲ್ಲ, 2 ದಿನ ಆದಮೇಲೆ ಮತ್ತೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಗಸಗಸೆ ಪಾಯಸ ಆವಾಗಲೇ ಎಲ್ಲ ಮಾಡಿದ್ದೆ, ಆದರೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅಂದರೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಇದು ಹುರಿದು ಹಾಕ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಅದು ಹಾಕ್ಕೊಳ್ತಾಯಿದ್ದೀನಿ. ಈ ಸತಿ ಗೋಡಂಬಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಬರೀ ದ್ರಾಕ್ಷಿ ಹಾಗೆ ಕಪ್ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಗಸಗಸೆ ಪಾಯಸ ತುಂಬ ಒಳ್ಳೆಯದು, ನಿದ್ದೆ ಚೆನ್ನಾಗಿ ಬರುತ್ತೆ. ಈ ಸತಿ ತುಪ್ಪ ಜಾಸ್ತಿ ಆಗಿಬಿಟ್ಟಿದ್ದೀನಿ, ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇದೆಲ್ಲ ಪಾಯಸ ಎಲ್ಲ ರೆಡಿ ಮಾಡಿ ಆದಮೇಲೆ ಸೊ ನಮ್ಮಮ್ಮ ಅದೇ ನಿಪ್ಪಟ್ಟಿಗೆ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಇಲ್ಲಿ ಬಂದು
ಕಡಲೆಪಪ್ಪನ್ನ ನೆನೆಸಿದ್ದೆ. ಹಾಗೆ ಅದ್ರ ಜೊತೆ ಹೆಸರುಬೇಳೆನೂ ಒಂದು ಸ್ವಲ್ಪ ನೆನೆಸಿದ್ದೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಐಟಮ್ನ ಮಿಕ್ಸಿ ಮಾಡಿ ರುಬ್ಕೊಳ್ಬೇಕು. ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಹಿಂಗು ಇದಿಷ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು, ಹಾಗೆ ಆಗಲೇ ಬೇಳೆಗಳು ತೋರಿಸಿದ್ನಲ್ಲ ಅದನ್ನು ಕೂಡ ಕಡಲೆಪಪ್ಪಲ್ಲ ಫ್ರೆಂಡ್ಸ್, ಕಡಲೆಬೇಳೆ ಹಾಗೆ ಹೆಸರುಬೇಳೆ ಎರಡನ್ನೂ ರುಬ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಹಾಗೆ ಹಾಕ್ಕೊಳ್ತೀನಿ, ತರಿಯಾಗಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ, ಅಂದರೆ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟು ಹಾಕ್ಕೊಂಡು ನಮ್ಮಮ್ಮ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವುದೇ ಹಸಿಟ್ ಆಗಲಿ ಏನೇ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮಮ್ಮ ತಟ್ಟಿ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಇದ್ರ ಜೊತೆ ಅಕ್ಕಿ ಹಸಿಟ್ಟು ಮೊನ್ನೆ ಬೆಳಗ್ಗೆ ನಮ್ಮಮ್ಮ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಕೊಟ್ಟು ಹೋಗಿದ್ರು ಫ್ರೆಂಡ್ಸ್, ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬಂದಿದ್ದೆ. ಸೊ ಅದನ್ನು ಕೂಡ ಜಲ್ಡಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ತಿದ್ದೀವಿ. ನಮ್ಮಮ್ಮ 4 ಲೋಟ ಆಗುವಷ್ಟು ಅಕ್ಕಿ ಹಸಿಟ್ಟು ಹಾಕೋದಕ್ಕೆ ಹಿಡಿದ್ರು, ಅದನ್ನು ಹಾಕ್ದೆ. ಫೈನಲಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಬಂದುಬಿಟ್ಟು ನಾರ್ಮಲ್ ಎಣ್ಣೆ ಹಾಕಬೇಕಿತ್ತು ಇದಕ್ಕೆ. ಸೊ ನಾವು ಬಿಸಿ ಎಣ್ಣೆ ಹಾಕ್ಬಿಟ್ಟೆ, ಅಂದರೆ ಕಾಯ್ಸೋಕೆ ಇಟ್ಬಿಟ್ಟಿದ್ದೆ ನಾನು, ಇನ್ನೇನು ಮಾಡೋದು ಅಂತ ನಾನು ಅದನ್ನೇ ಹಾಕ್ಬಿಟ್ಟೆ. ಆಮೇಲೆ ನಮ್ಮ ಅಮ್ಮ ಹೇಳ್ತಿದ್ದಾರೆ ಬಿಸಿ ಎಣ್ಣೆ ಬೇಡ, ನಾರ್ಮಲ್ ಎಣ್ಣೆನೇ ಬೇಕಿತ್ತು ಅಂದ್ಕೊಂಡು, ಇನ್ನು ಹಾಕಿದಾಗೋಯ್ತು ಏನು ಮಾಡೋದು ಅಂದ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಕೈ ನೋವು ಬಂದುಬಿಡುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಆದರೆ ಮಾಡ್ಕೊಳ್ಬೋದು. ಸೊ ಇಷ್ಟೊಂದು ಜಾಸ್ತಿ ಇದೆ ಮಾಡೋಕ್ಕಾಗಲ್ಲ. ಅದು ಇನ್ನೊಂದೇನು ಅಂದರೆ ಈ ವರ್ಷ 99% ಹಬ್ಬ ಮಾಡೋದೇ ಬೇಡ, ಸುಮ್ಮನೆ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನೋ ಗೊತ್ತಿಲ್ಲ, ಹೋಗ್ತಾ ಸೀರೆ ಅಂತೆ ಮತ್ತು ತಿಂಡಿಗಳಂತೆ ಎಲ್ಲನೂ ಮಾಡ್ತಾನೆ ಇದ್ದೀನಿ. ಗೊತ್ತಿಲ್ಲ ಯಾಕೆ ಏನು ಅಂತ. ಮೇ ಬಿ ಆ ದೇವ್ರಿಗೆ ಈ ಸತಿ ಹಬ್ಬ ಸಿಂಪಲಾಗಿ ಮಾಡೋದು ಇಷ್ಟ ಇಲ್ವೇನೋ, ಅದಕ್ಕೆ ಎಲ್ಲ ತಿಂಡಿಗಳೆಲ್ಲ ಮಾಡ್ತಾಯಿದ್ದೀನಿ. ಸೊ ಹೋದ ವರ್ಷ ಕೂಡ ಅಷ್ಟೇ, ನಾನು ಸೀರೆನೂ ತೆಗೆದಿರಲಿಲ್ಲ, ತಿಂಡಿಗಳು ಮಾಡಿರಲಿಲ್ಲ, ಏನೂ ಇಲ್ಲ. ಹೊರಗಡೆಯಿಂದ ತಿಂಡಿ ತಂದು ಇಟ್ಟಿದ್ದೆ, ಯಾಕಂದರೆ ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಹಾಗಾಗಿ. ಸೊ ಈ ಸತಿ ಮಾಡೋದೇ ಬೇಡ ಅಂದ್ಕೊಂಡಿದ್ವಿ, ಅಲ್ಲಿಗೂ ದೇವರೇ ಮಾಡಿಸ್ಕೊತಾ ಇದ್ದಾರೆ ಅಂದ್ಕೊಂಡು ಸುಮ್ಮನಾದೆ. ಸೊ ಈ ಥರ ಚಕ್ಲಿ ನಿಪ್ಪಟ್ಟು ಮಾಡೋದು ನನಗೆ ಪ್ಲ್ಯಾನ್ ಇಲ್ಲ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬೆಳಗ್ಗೆ ನಮ್ಮ ಅಮ್ಮ ಫೋನ್ ಮಾಡಿದರು, ಹಾಗೆ ಮಾತಾಡ್ತಾನೆ ಸರಿ ನಾನೇ ಸಾಯಂಕಾಲ ಬರ್ತೀನಿ ಬಿಡು, ಸಾಯಂಕಾಲ ಬಂದಾಗ ಚಕ್ಲಿ ನಿಪ್ಪಟ್ಟು ಮಾಡೋಣ ಅಂತ ಅವರೇ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನಾನು ಮದುವೆ ಆದಾಗಿಂದ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಬಂದು ತಿಂಡಿಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ನನಗೆ. ಈ ಸತಿ ನಾನೇನು ಅವ್ರಿಗೆ ಹೇಳೂ ಇರಲಿಲ್ಲ, ಕರೆದೂ ಇರಲಿಲ್ಲ, ಬಟ್ ಅವರೇ ಫೋನ್ ಮಾಡಿ ಅಂದರು. ಸರಿ ಇನ್ನೇನು ಮಾಡೋದು ಅಂದ್ಕೊಂಡು ಸುಮ್ಮನಾದೆ. ಹಾಗೆ ಇನ್ನೂ ಒಂದು ವಿಷಯ ಇದೆ, ಅದನ್ನು ನಾನು ಹಬ್ಬದ ದಿನವೇ ನಿಮ್ಗೆ ಹೇಳ್ತೀನಿ ಏನು ಅಂತ ಅಂದ್ಕೊಂಡು. ಸೊ ಫೈನಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮಾಡಿಕೊಂಡು ಅವರು ನಿಪ್ಪಟ್ಟಿಗೆಲ್ಲ ಮಿಕ್ಸ್ ಮಾಡಿಟ್ರು. ನಾನು ಚಕ್ಲಿಗೆ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಅಕ್ಕಿ ಹಸಿಟ್ಟಿದ್ದಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲ ಜಲ್ದಿ ಇಟ್ಕೊಳ್ತಾ ಇದ್ರು. ಸೊ ನಾನು ಚಕ್ಲಿಗೆ ಅಳತೆ ತೋರಿಸ್ತಾ ಇದ್ದೆ. ಸೊ ನಾನು ಯಾರಾದರೂ ಇದ್ದರೆ ಅಳತೆ ತೋರಿಸ್ಬಿಟ್ಟೆ ಮಾಡ್ತೀನಿ ಅವ್ರಿಗೆ, ಇಲ್ಲಾಂದರೆ ನಾನು ಒಬ್ಬಳೇ ನನಗೆ ಬಂದಷ್ಟು. ಸೊ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ, ಕರಿಬೇವು ಈ ಸತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಲಿಗೆ. ಯಾವ ಸತಿನೂ ಆಗ್ತಾ ಇದ್ದಿಲ್ಲ, ಈ ಸತಿ ನಮ್ಮ ಕರಿಬೇವು ಚೆನ್ನಾಗಿರುತ್ತೆ ಅಂದರು. ಸೊ ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಓಂಕಾಳು, ಜೀರಿಗೆ ಇದನ್ನೆಲ್ಲನೂ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಬರೀ ಕರಿಬೇವು ಹಾಗೆ ಒಣಗಿದ ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಂಡಿದ್ದು. ಈಗ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಹಾಗೆ ಕಡಲೆಪಪ್ಪು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಓಂಕಾಳು, ಜೀರಿಗೆ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಿಸಿ ಎಣ್ಣೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಬಿಸಿ ಎಣ್ಣೆ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೂ ಬಿಸಿ ಎಣ್ಣೆನೇ ಹಾಕ್ಬಿಟ್ಟಿದ್ದೆ. ನಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಕೊಂಡೆ, ಬಟ್ ಅದಕ್ಕೆ ಬಿಸಿ ಎಣ್ಣೆ ಹಾಕ್ಬಾರ್ದಂತೆ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಬಿಸಿನೀರು ಹಾಕ್ಕೊಳ್ಬೇಕು ಇದಕ್ಕೂ ಕೂಡ. ಬಿಸಿನೀರು ಹಾಕ್ಕೊಂಡು ಅವರು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ರು. ತುಂಬ ಬಿಸಿ ಕಾಯಿಸ್ಬಿಟ್ಟಿದ್ದೆ ನಾನು, ಅದಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಖಾರ ಅಂದರೆ ಕಲರ್ ಇರಲಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಖಾರಕ್ಕೆ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಬೋಣ ಅಂತ. ಸೊ ಖಾರದ ಪುಡಿ ಹಾಕ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಸಿಕ್ಕಾಪಟ್ಟೆ ಬಿಸಿ ಇತ್ತೇನೋ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ದೆ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇಸ್ಕೋಬೇಕು. ಫೈನಲಿ ಇದನ್ನು ಕೂಡ ನೀಟಾಗಿ ನಾದ್ಕೊಂಡಿದ್ದಾಯಿತು. ಸೊ ತುಂಬ ಕಷ್ಟ ಫ್ರೆಂಡ್ಸ್, ಜಾಸ್ತಿ ಮಾಡಬೇಕಾದ್ರೆ ಇದನ್ನು ನಾದ್ಕೊಳ್ಳೋದು. ಸೊ ಫೈನಲಿ ನೋಡಿ ಇಷ್ಟು ಹಸಿಟ್ಟಾಗಿದೆ. ಎಷ್ಟು ಚಕ್ಲಿ ಆಗುತ್ತೋ ಗೊತ್ತಿಲ್ಲ, ಆದಷ್ಟು ಇವತ್ತೊಂದು ಸ್ವಲ್ಪ ಮಾಡ್ತೀವಿ, ಮತ್ತು ನಾಳೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಆಮೇಲೆ ನಮ್ಮ ಮನೆಯವರು ನಮ್ಮಮ್ಮ ಇಬ್ಬರೂ ನಮ್ಮಮ್ಮ ನಿಪ್ಪಟ್ಟು ತಟ್ಟಿ ಹಾಕ್ತಾಯಿದ್ರೆ ನಮ್ಮ ಮನೆಯವರು ಎತ್ತಾಕ್ತಾಯಿದ್ರು. ನಮ್ಮ ಮನೆಯವರು ಯಾವುದೇ ವಿಷಯದಲ್ಲೂ ನನಗೆ ಹೆಲ್ಪ್ಫುಲ್ಲಾಗಿರ್ತಾರೆ, ಅವರು ಸಪೋರ್ಟಿವ್ ಆಗಿ. ಸೊ ನಮ್ಮ ಮದುವೆಯಾಗಿ ಮೊದಲನೇ ವರ್ಷ ಅಂತೂ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಅಂತ ತುಂಬ ಚೆನ್ನಾಗಿತ್ತು. ಡೆಕೋರೇಷನಿಂದ ಎಲ್ಲ ನಮ್ಮ ಮನೆಯವರೇ ಮಾಡಿದ್ದು. ಸೊ ಖುಷಿ ಆಗುತ್ತೆ. ಸೊ ಫೈನಲಿ ಅದನ್ನು ಮಾಡಿಕೊಟ್ರು. ನಾನು ಹಾಗೆ ಅವ್ರಿಗೆ ಗಸಗಸೆ ಪಾಯಸ ಕೊಟ್ಟಿದ್ದೆ. ಸೊ ಇಬ್ಬರು ಕುಡ್ಕೊಂಡು ಅಂತ ಇಬ್ಬರು ಅದನ್ನು ಕುಡ್ಕೊಳ್ತಾಯಿದ್ರು. ನಮ್ಮನೆಯವ್ರು ಆಲ್ರೆಡಿ ಕುಡಿದ್ಬಿಟ್ಟಿದ್ರು. ಸೊ
ಆಮೇಲೆ ನಮ್ಮ ಅಮ್ಮನಿಗೆ ಪ್ರತಿ ಸತಿ ಮನೆಗೆ ಬಂದಾಗ ನಾನು ಮಾಡೋ ಪುಳಿಯೋಗರೆ ಗೊಜ್ಜು ಮತ್ತು ಚಿತ್ರಾನ್ನ ಗೊಜ್ಜು ಅಂದರೆ ತುಂಬ ಇಷ್ಟ. ಅವ್ರಿಗೆ ಅಡುಗೆ ಏನು ಮಾಡಲಿ ಅಂದರೆ ಅವರು ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ಮಾಡಿಕೊಟ್ಬಿಡು ಅಂತ ಅಂತಾರೆ. ಅದಕ್ಕೆ ಇದನ್ನು ಮಾಡಿಕೊಟ್ಟೆ ಅವ್ರಿಗೆ. ಸೊ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಅನಿಸುತ್ತೆ, ಯಾಕಂದರೆ ಇವತ್ತೆಲ್ಲ ಇಲ್ಲೇ ನೈಟ್ ಲೇಟಾಗಿ ಹೋಗುತ್ತೆ. ಇನ್ನು ನೈಟ್ ಅವರು ಹೋಗಿ ಮಾಡಿ ತಿಂದು ಮಲಗೋಷ್ಟರಲ್ಲಿ ಅವರು ಲೇಟ್ ಆಗುತ್ತೆ. ಮೇ ಬಿ ಬೆಳಗ್ಗೆಗೆ ಮಾಡಿಸ್ಕೊಂಡಿದ್ದಾರೆ ನಾಷ್ಟಕ್ಕೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಆಮೇಲೆ ನಾನು ಪುಳಿಯೋಗರೆನ ಮಾಡಿದ್ನಲ್ಲ, ಅಡುಗೆ ಏನೂ ಮಾಡಿಲ್ಲ ಇನ್ನು ರಾತ್ರಿಗೆ. ಸೊ ಫೈನಲಿ ಪಾತ್ರೆಗಳೆಲ್ಲ ಜಾಸ್ತಿ ಬಿದ್ದಿತ್ತು ಫ್ರೆಂಡ್ಸ್, ಅದನ್ನು ಎಲ್ಲ ತೊಳೆದಾಕ್ಬಿಟ್ಟು ಪುಳಿಯೋಗರೆ ಮಾಡಿದ್ದಲ್ಲ ಬಾಕ್ಸ್ಗೆ ಅವ್ರಿಗೆ ಎತ್ತಿಟ್ಬಿಟ್ಟು ಹಂಗೆ ದೋಸೆ ಎಸಿಟ್ಟು ಇದು ಮಾಡಿಸ್ಕೊಂಬಂದಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ನಾವು ಅಮ್ಮಂಗೆ ಕೊಟ್ಬಿಟ್ಟು ಈಗ ನಾನು ಚಕ್ಲಿ ಮಾಡ್ಕೊಳ್ಳೋಣ, ಅವ್ರು ನಿಪ್ಪಟ್ಟು ಆ ಕಡೆ ಮಾಡ್ತಾಯಿದ್ದಾರಲ್ಲ ಅಂದ್ಕೊಂಡು ಸೊ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಿಪ್ಪಟ್ಟು ಬರ್ತಾಯಿದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಚಕ್ಲಿ ಬರ್ತಾಯಿದ್ದಿಲ್ಲ. ಯಾಕಂದರೆ ಚಕ್ಲಿ ಮೇಕರ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ತಲೆನೋವು ಕೊಟ್ಬಿಡ್ತು. ಅದು ತಿರುಗ್ತಾನೆ ಇದ್ದಿಲ್ಲ, ಸಿಕ್ಕಾಪಟ್ಟೆ ಟೈಟ್ ಆಗೋಗಿದೆ. ಸೊ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದೊಂದು ತಲೆನೋವು ಆಗೋಯ್ತು, ಇದೇನು ಹಿಂಗಾಗೋಯ್ತು ಅಂತ ಅಂದ್ಕೊಂಡು. ಆಮೇಲೆ ನಮ್ಮ ಮನೆಯವರು ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ ಮಾಡು ಅಂತಂದರು. ಸೊ ಆಮೇಲೆ ನನಗೆ ತಿರ್ಸೋಕ್ಕಾಗಿಲ್ಲ, ನಾವು ಅಮ್ಮ ಇದ್ಕೊಂಡಿಂದ ನೀನು ನಿಪ್ಪಟ್ಟು ತಟ್ಟು, ನಾನು ಚಕ್ಲಿ ಮಾಡ್ತೀನಿ ಅಂತಂದರು. ಸೊ ಫೈನಲ್ ನಾವು ಅಮ್ಮನಿಗೆ ನಿಪ್ಪಟ್ಟು ಕೊಟ್ಬಿಟ್ಟು, ಇದಂದರೆ ನಿಪ್ಪಟ್ಟು ಅಂದರೆ ಈಸಿ ಇರುತ್ತೆ, ತಟ್ಕೊಂಡು ಹೋಗ್ಬೋದು. ಅದು ತಿರ್ಗಿಸ್ಬೇಕಲ್ಲ ಫ್ರೆಂಡ್ಸ್, ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ನಮ್ಮ ಮನೆಯವರು ಮತ್ತು ನಮ್ಮ ಅಮ್ಮ ಇದ್ಬಿಟ್ರೆ ನನಗೆ ಯಾವ ಕಷ್ಟನೇ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ಇನ್ನೊಂದು ಅಂದರೆ ನನ್ನ ಫ್ರೆಂಡು, ಅವಳು ಕೂಡ ಅಷ್ಟೇ, ಪ್ರತಿ ಸತಿ ಹೋದಾಗ ಹೇಳ್ತಾಳೆ, ಸುಖದಲ್ಲಿ ಬೆಳೆದ್ಬಿಟ್ಟಿದ್ಯಾ ಕಣೆ, ನಿನ್ನ ಗಂಡನೂ ಏನು ಕಷ್ಟ ತೋರಿಸ್ತಲ್ಲ, ನೀವು ಅಮ್ಮನೂ ಏನು ಕಷ್ಟ ತೋರಿಸ್ತಾ ಇಲ್ಲ ಅಂತ ಅಂದ್ಕೊಂಡು. ಸೊ ಖುಷಿಯಾಗುತ್ತೆ. ಸೊ ಫೈನಲಿ ಆಮೇಲೆ ನಿಪ್ಪಟ್ಟೆಲ್ಲ ಎತ್ತಿ ಬಿಡ್ತಾ ಇದ್ದೆ. ನಮ್ಮಮ್ಮ ಮತ್ತು ಚಕ್ಲಿಗೆಲ್ಲ ನೋಡ್ಕೊಳ್ತಾಯಿದ್ರು, ಅದನ್ನು ತಿರ್ಸ್ತಾಯಿದ್ರು. ಅವ್ರಿಗೂ ಅದು ಟೈಟ್ ಹೋಗಿದೆ, ಕ್ಯಾಪು ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅದು ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ಒಂದು ಹೊಸದು ಬುಕ್ ಮಾಡಬೇಕು, ಇಲ್ಲ ಬೇರೆ ತರಿಸ್ತೀನಿ ಅಮ್ಮ ಮನೆಯಿಂದ. ಸೊ ನೋಡೋಣ, ಬುಕ್ ಅಂತೂ ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್, ಯಾಕಂದರೆ ಹಬ್ಬ ಮಾಡೋ ಇದೇ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಹಬ್ಬ ಬಿಡೋದು ಬೇಡ ಅಂತ ಒಂದೇ ಒಂದು ಮಾತಂದೆ, ಅದೇನಕ್ಕಂತ ಗೊತ್ತಿಲ್ಲ, ಹಬ್ಬ ಬಿಡೋದು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ ಅಂತಂದೆ. ಅವ್ರು ಅದಕ್ಕೆ ಸರಿ ಬಿಡಬೇಡ ಮಾಡ್ಕೊ ಅಂತ ಅಂದರು. ಯಾಕಂದರೆ ಹೋದ ವರ್ಷ ಕೆಲ್ಸಕ್ಕೆ ಹೋಗೇ ಹಬ್ಬ ಮಾಡಿದ್ದೀನಿ, ಈ ಸತಿ ಮನೇಲಿ ಇದ್ಕೊಂಡು ಹಬ್ಬ ಮಾಡಿಲ್ಲ, ಹೆಂಗೆ ಅಂತಂದೆ. ಸೊ ಅದಕ್ಕೆ ಅವರು ಕೂಡ ಸರಿ ಮಾಡು ಅಂತಂದರು, ಅದಕ್ಕೆ ಮಾಡ್ತಾಯಿದ್ದೀನಿ. ಬಟ್ ಹಬ್ಬ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್, ಆಗ್ತಾಯಿಲ್ಲ. ಮನೆ ಕ್ಲೀನಿಂಗ್ ಅಂತೂ ಮಾಡಿ ಸಾಕಾಗೋಗ್ತಾಯಿದೆ. ನೈಟ್ ಟೈಮ್ ಮೈಕೈ ನೋವು, ನಿದ್ದೆನೇ ಬರ್ತಾಯಿಲ್ಲ. ಸೊ ಫೈನಲಿ ನಮ್ಮ ಅಮ್ಮ ಕೂಡ ಎಲ್ಲ ಮಾಡಿಕೊಟ್ಟು ಹೊರಟು. ಹಾಗೆ ನಮ್ಮ ಮನೆಯವರು ನಮ್ಮ ಅಮ್ಮನ ಬಿಟ್ಟು ಬರೋಷ್ಟರಲ್ಲಿ ನಾನು ಮುದ್ದೆ ಮಾಡಿದ್ದೆ, ಹಾಗೆ ಚಟ್ನಿ ಮಾಡಿದ್ದೆ, ಮತ್ತು ಗೊಟ್ಕಾರ ಒಂದು ಸ್ವಲ್ಪ ಇತ್ತು. ಸೊ ಇದನ್ನೇ ಕೂಡ ಊಟ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಆದಷ್ಟು ಬ್ಲಾಗ್ ಮಾಡಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.